Hello everyone, welcome back to my channel. I hope everyone is doing great. So ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿ ಗರ್ಭಧಾರಣೆ ಆದ ನಂತರ ಸೊ ಮೊದಲ 3 ತಿಂಗಳು ನಾವು ಯಾವ ರೀತಿ ಒಂದು ಪ್ರಿಕಾಷನ್ಸನ್ನು ತಗೋಬೇಕು, ಸೊ ಯಾವ ರೀತಿ ಇರಬೇಕು, ಸೊ ಯಾವೆಲ್ಲ ಮಿಸ್ಟೇಕ್ಸನ್ನು ನಾವು ಮಾಡಬಾರ್ದು, ಸೊ ಯಾವ ಮಿಸ್ಟೇಕ್ಸನ್ನು ಮಾಡಿದ್ರೆ ಏನೆಲ್ಲ ಆಗುತ್ತೆ, ಸೊ ಇದರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗಡೆ ರೆಡ್ ಬಟನ್ ಕಾಣಿಸ್ತಿದೆ ಸಬ್ಸ್ಕ್ರೈಬ್ ಬಟನ್, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಆಲ್ ಅನ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಪ್ರತಿ ಸಾರಿ ವೀಡಿಯೋಸನ್ನು ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆರಾಮಾಗಿ ವೀಡಿಯೋಸನ್ನು ನೋಡ್ಬೋದು. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀವಿ, ಸೊ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಸೊ ನಾವು ಯಾವಾಗ ಚೆಕ್ ಮಾಡಬೇಕು, ನಾವು ಯಾವಾಗ ತಿಳ್ಕೊಳ್ಳೋದಕ್ಕೆ ಆಗುತ್ತೆ ನಾವು ಪ್ರೆಗ್ನೆಂಟಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಅನ್ನೋದಾದರೆ ಸೊ ಫಸ್ಟ್ ಬಂದುಬಿಟ್ಟು ತುಂಬ ಜನ ಏನು ಮಾಡ್ತಾರೆ, ತುಂಬ ದಿನಗಳ ಕಾಲ ವೆಯ್ಟ್ ಮಾಡ್ತಾರೆ. ಅಂದರೆ ಒಂದು 2 months 3 months 4 months ಸಹ ವೆಯ್ಟ್ ಮಾಡೋರು ಇರ್ತಾರೆ. ಸೊ ಆ ರೀತಿ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಫಸ್ಟ್ 3 months ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ಪೀರಿಯಡ್ ಆಗಿರುತ್ತೆ ನಮ್ಮ ಪ್ರೆಗ್ನೆನ್ಸಿಯಲ್ಲಿ. ಸೊ ಮಗು ಬೆಳವಣಿಗೆ ಬಂದುಬಿಟ್ಟು ಆ ಪೀರಿಯಡಲ್ಲಿ ತುಂಬಾ ಇಂಪಾರ್ಟೆಂಟು. ಸೊ ಮಗು ಬೆಳವಣಿಗೆ ಇಲ್ಲ ಅಂದರೆ ಮಗು ಅಬಾರ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅಬಾರ್ಷನ್ ಆಗುತ್ತೆ, ಓಕೆ ಅಬಾರ್ಷನ್ ಆಗುತ್ತೆ, ಬಟ್ ಅಬಾರ್ಷನ್ ಆದ ನಂತರ ಕೆಲವು ಏನಾಗುತ್ತಂದರೆ ಕೆಲವ್ರಿಗೆ ಬ್ಲೀಡಿಂಗ್ ಆಗುತ್ತೆ, ಕೆಲವ್ರಿಗೆ ಬ್ಲೀಡಿಂಗ್ ಆದ್ರೂ ಸಹ ಅದು ನೀಟಾಗಿ ಹೋಗೋದಿಲ್ಲ. ಅದು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಅದು ತುಂಬಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ನೀವು ಟ್ರೈ ಮಾಡ್ತಿದ್ದೀವಿ, ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಅಂದರೆ ನೀವು ಯಾವಾಗ ಚೆಕ್ ಮಾಡಬೇಕು ಅಂತಂದರೆ ಸೊ ಫಸ್ಟ್ ಮಂತ್ ಆಗುತ್ತಲ್ವ, ಸೊ ನಿಮ್ಮ 1 month ಪೀರಿಯಡ್ ಆದ ನಂತರ 1 month 5 days ಒಳಗಡೆ ನೀವು ಚೆಕ್ ಮಾಡ್ಬೋದು. ನನ್ನ ಫಸ್ಟ್ ಪ್ರೆಗ್ನೆನ್ಸಿ ನೋಡೋದಾದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಬಂದುಬಿಟ್ಟು ನಾನು 1 month 2 daysಗೆಲ್ಲ ನಾನು ಚೆಕ್ ಮಾಡಿದೆ. 1 month 2 daysಗೆಲ್ಲ ನನಗೆ ಗೊತ್ತಾಗಿತ್ತು. ನಮ್ಗೆ ನಾರ್ಮಲ್ ಆಗಿ ಕಿಟ್ ಬರುತ್ತಲ್ವ, ಸೊ ಅದರಲ್ಲೇ ಮನೆಯಲ್ಲೇ ನಾವು ಚೆಕ್ ಮಾಡಿದ್ರೆ ನಮಗೆ 1 month 2 days ಇಂದ ಹಿಡಿದು 1 month 5 daysಲ್ಲಿ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ನಮಗೇನಾದರೂ ಆ ಒಂದು ಪ್ರೆಗ್ನೆನ್ಸಿ ಲೆವೆಲ್ ಏನಾದರೂ ನಮ್ಮ ಬ್ಲಡ್ಡಲ್ಲಿ ಪ್ರೆಗ್ನೆನ್ಸಿ ಲೆವೆಲ್ ಏನಾದರೂ ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ರೂ 1 month 15 days ಇಸ್ ಮೋರ್ ದೆನ್ ಎನಫ್. ನಾವು ಕನ್ಸೀವ್ ಆಗಿದ್ದೀವಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ 1 month 15 days ಇಸ್ ಮೋರ್ ದೆನ್ ಎನಫ್. ಈ ಒಂದು ಪೀರಿಯಡಲ್ಲಿ ನೀವು ಮನೆಯಲ್ಲೇ ಚೆಕ್ ಮಾಡಿಕೊಂಡು ಅದಾದ ನಂತರ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ನೀವು ಖಂಡಿತವಾಗ್ಲೂ ಹೋಗಿ ಮನೆಯಲ್ಲೇ ಕೂರಬೇಡಿ. ಬಿಕಾಸ್ ಈಗಿನ ಒಂದು ಸಿಚುವೇಶನ್ಸಲ್ಲಿ ನೋಡಿಕೊಂಡ್ರೆ ಮಕ್ಕಳು ಆಗೋದೇ ಒಂದು ದೊಡ್ಡ ವಿಷಯ. ಸೊ ಅಂಥದ್ರಲ್ಲಿ ಸೊ ನೀವೇನಾದರೂ ಮಕ್ಕಳು ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಫಸ್ಟು ನೀವು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ನೀವು ಅದನ್ನು ಡಿಲೇ ಮಾಡಿದೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಒನ್ ಮಂತ್ ಆಗಿದೆ, 1.5 month ಆಗಿದೆ, ಪೀರಿಯಡ್ಸ್ ಆಗಲಿಲ್ಲ. ಅಕಸ್ಮಾತ್ ನಿಮಗೇನಾದರೂ ಕರೆಕ್ಟಾಗಿ ಪೀರಿಯಡ್ಸ್ ಬರ್ತಿದ್ದರೆ ನಿಮಗೆ ಸಿಮ್ಟಮ್ಸ್ ಗೊತ್ತಾಗ್ತಿದೆ, ಏನೋ ಒಂದು ಸಿಮ್ಟಮ್ಸ್ ಗೊತ್ತಾಗ್ತಿದೆ, ಬಾಡಿಯಲ್ಲಿ ಏನೋ ವೇರಿಯೇಷನ್ಸ್ ಆಗ್ತಿದೆ, ಬಟ್ ಆದ್ರೂ ಅದನ್ನು ಡಿಲೇ ಮಾಡಬಾರ್ದು. ಏನಾದರೂ ಒಂದು ಸಿಮ್ಟಮ್ಸ್ ಇದೆಯಾ, ಸೊ ಡೆಫಿನೆಟಾಗಿ ಇಮಿಡಿಯೇಟಾಗಿ ನೀವು ಡಾಕ್ಟರ್ ಹತ್ರ ಹೇಳೋದು, ಇಲ್ಲಾಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಬಾರ್ಷನ್ ಚಾನ್ಸಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಬಿಕಾಸ್ ನೀವು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗೋದ್ರಿಂದ ಏನಾದರೂ ಗ್ರೋತಲ್ಲಿ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ಸೊ ಅದಕ್ಕೆ ಮೆಡಿಕೇಷನ್ ತಗೊಳ್ಳೋದ್ರಿಂದ ಮೇ ಬಿ ಪ್ರೆಗ್ನೆನ್ಸಿ ಓಕೆ ಹಾಕೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಗ್ರೋತ್ ಏನಾದರೂ ವಿತಿನ್ 3 months ಏನಾದರೂ ಗ್ರೋತಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಮಗುಗೇನಾದರೂ ಪ್ರಾಬ್ಲಮ್ ಇದ್ದರೆ ಸೊ ವಿ ಕ್ಯಾನ್ ಅಬಾರ್ಟ್ ದ ಬೇಬಿ. ಸೊ ಅಬಾರ್ಷನ್ ಮಾಡ್ಕೋಬೋದು. ಇಲ್ಲಾಂದರೆ ಅಕಸ್ಮಾತ್ ಏನಾದರೂ ಒಳಗಡೆ ಅಬಾರ್ಷನ್ ಆಗೋಗಿರುತ್ತೆ, ನಮಗೆ ಗೊತ್ತಾಗಲ್ಲ, ನಮಗೆ ಒಂದು 3 months ಆಗಿರುತ್ತೆ ಬಟ್ ನಮಗೆ ಗೊತ್ತಾಗೋದಿಲ್ಲ, ಓಕೆ ಪೀರಿಯಡ್ಸ್ ಆಗಲಿಲ್ಲ, ನಿಮಗೆ ಲೇಟಾಗಿ ಏನಾದರೂ PCOD ಈ ರೀತಿ ಏನಾದರೂ ಇದೆ ಅಂದ್ಕೊಳ್ಳಿ. ಸೊ ಈ ರೀತಿ PCOD ಎಲ್ಲ ಇದ್ದಾಗ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಿರುತ್ತೆ. ಆವಾಗ ನಾರ್ಮಲಾಗಿ ನಾವೇನು ಮಾಡ್ತೀವಿ, ಓಕೆ ಲೇಟಾಗಿ ಪೀರಿಯಡ್ಸ್ ಆಗ್ತಿದೆ, ಸೊ ಪೀರಿಯಡ್ಸ್ ಇನ್ನೂ ಆಗಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳೋದಲ್ಲ, ಆ ಥರ ಇರೋದಕ್ಕೆ ಹೋಗಬೇಡಿ. ಸಿಮ್ಟಮ್ಸ್ ಏನಾದರೂ ಕಾಣಿಸ್ಕೊಂಡಿದೆ ಅಂತ ಅಂದರೆ ಸೊ ಡೆಫಿನೆಟಾಗಿ ಇಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು ತುಂಬಾ ಬೆಟರು. ಬಿಕಾಸ್ ಅಬಾರ್ಷನ್ ಆಗಿ ಅದು ಒಳಗಡೆನೇ ಇದ್ದು ನೆಕ್ಸ್ಟ್ ಒಂದು ಪ್ರೆಗ್ನೆನ್ಸಿಗೆ ಅದು ಪ್ರಾಬ್ಲಮ್ ಆಗೋದಕ್ಕಿಂತ ಮೊದಲು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬಾ ಬೆಟರ್. ಕೆಲವೊಬ್ರು ಏನು ಮಾಡ್ತಾರೆ, ಪ್ರೆಗ್ನೆನ್ಸಿ ಬಂದುಬಿಟ್ಟು ನಾರ್ಮಲ್ ಆಗಿರುತ್ತೆ, ಸೊ ವಿತಿನ್ 1 year, ಇವಾಗೆಲ್ಲ ಬಂದುಬಿಟ್ಟು ವಿತಿನ್ 1 year
ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಅದನ್ನು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಂತ ಸಹ ಹೇಳ್ತಾರೆ ಈಗಿನ ಸಿಚುವೇಶನ್ಸಲ್ಲಿ ಬಂದುಬಿಟ್ಟು. ಸೊ ಅಕಸ್ಮಾತ್ ನೀವೇನಾದರೂ ವಿತಿನ್ 1 ಇಯರ್ ನಿಮಗೇನಾದರೂ ನಾರ್ಮಲಾಗಿ ಪ್ರೆಗ್ನೆನ್ಸಿ ಆಯಿತು ಅಂತ ಅಂದ್ಕೊಳ್ಳಿ, ಸೊ ಏನು ಟ್ರೀಟ್ಮೆಂಟ್ ಏನೂ ಇಲ್ಲದೇ ನಿಮಗೆ ಪ್ರೆಗ್ನೆನ್ಸಿ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಅವಾಗಿನೂ ಸಹ ಅಷ್ಟೇ ತುಂಬ ಡಿಲೇ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ಡಿಲೇ ಎಲ್ಲ ಮಾಡಬೇಡಿ, ಖಂಡಿತವಾಗ್ಲೂ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ತೋರಿಸ್ಕೊಳ್ಳಿ. ಬಿಕಾಸ್ ನಾರ್ಮಲಾಗಿ ಪ್ರೆಗ್ನೆನ್ಸಿ ಆದ್ರೂ ಸಹ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಫಸ್ಟ್ 3 ಮಂತ್ಸ್ ಅನ್ನೋದು ಖಂಡಿತವಾಗ್ಲೂ ಸ್ಕ್ಯಾನ್ಸನ್ನು ಮಾಡಿಸ್ಕೊಳ್ಳೋದು ಆ್ಯಂಡ್ ಟೆಸ್ಟ್ಸ್ ಏನೇನೆಲ್ಲ ಇದೆ. ಅಕಸ್ಮಾತ್ ನೀವೇನಾದರೂ ನಿಮ್ಮ ಹಸ್ಬೆಂಡ್ ಬಂದು ರಿಲೇಷನ್ ಏನಾದರೂ ಇದ್ದರೆ, ನೀವು ರಿಲೇಷನಲ್ಲಿ ಏನಾದರೂ ಮದುವೆ ಆಗಿದರೆ, ಸೊ ನೀವು ಬಂದುಬಿಟ್ಟು ಅದಕ್ಕೆ ತಕ್ಕನಾಗೆ ಟ್ರೀಟ್ಮೆಂಟನ್ನು ತೊಗೊಳ್ಳೋದು, ಅದಕ್ಕೆ ತಕ್ಕನಾಗೆ ಒಂದು ಟೆಸ್ಟನ್ನು ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡಿಸ್ಕೊಳ್ಳೋದು ತುಂಬಾ ಬೆಟರು. ಬಿಕಾಸ್ ತುಂಬ ಜನ ಹೇಳ್ತಾರೆ ರಿಲೇಷನಲ್ಲಿ ಮದುವೆ ಆದರೆ ಏನಾಗುತ್ತೆ, ಮಕ್ಕಳಿಗೆ ಅದು ಇದು ಪ್ರಾಬ್ಲಮ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಆ ಡೌಟ್ಸ್ ಎಲ್ಲ ಹೋಗಬೇಕು ಅಂತ ಅಂದರೆ ಕೆಲವೊಂದು ಟೆಸ್ಟನ್ನು ಮಾಡ್ತಾರೆ, ಅದನ್ನೆಲ್ಲ ನೀವು ಮಾಡ್ಕೋಬೇಕು. ಅದೆಲ್ಲ ಬಂದುಬಿಟ್ಟು ವಿತಿನ್ 3 ಮಂತ್ಸಲ್ಲೇ ಮಾಡ್ತಾರೆ. ವಿತಿನ್ 3 ಮಂತ್ಸಲ್ಲೇ ಈಗಿರೋ ಒಂದು ಇಕ್ವಿಪ್ಮೆಂಟ್ಸು ಅವೆಲ್ಲ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ ಇವಾಗೆಲ್ಲ ಬಂದುಬಿಟ್ಟು. ಸೊ ಹಾಗಾಗಿ ವಿತಿನ್ 3 ಮಂತ್ಸಲ್ಲೇ ನಮಗೆ ಗೊತ್ತಾಗುತ್ತೆ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿಬಿಟ್ಟು. ಸೊ ವಿತಿನ್ 3 ಮಂತ್ಸ್ ಇದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಈ ಮೊದಲ 3 ತಿಂಗಳು ಏನಿದೆ ಇದು ತುಂಬ ಕ್ರೂಷಿಯಲ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರೂ ಇಟ್ ಮೇ ಬಿ ನಾರ್ಮಲ್ ಪ್ರೆಗ್ನೆನ್ಸಿ, ಇಲ್ಲ ಅಂದರೆ ನೀವು ಟ್ರೀಟ್ಮೆಂಟ್ ತೊಗೊಂಡು ಪ್ರೆಗ್ನೆಂಟ್ ಆಗಿದ್ರೂ ಸಹ ಟ್ರೀಟ್ಮೆಂಟ್ ಅನ್ನೋದು ಖಂಡಿತವಾಗ್ಲೂ ತಗೊಳ್ಳೇಬೇಕು. ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಗೈನಕಾಲಜಿಸ್ಟ್ ನಿಮ್ಮ ಒಂದು ಸೆಪ್ರೇಟ್ ಡಾಕ್ಟ್ರ್ ಅಂತ ನೀವು ನೋಡ್ಕೊಳ್ಳಿ ಎಲ್ಲಾದರೂ. ಸೊ ಆ ಒಂದು ಡಾಕ್ಟ್ರ್ ಹತ್ರ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಸೊ ಪ್ರತಿಯೊಂದನ್ನು ಹೇಳಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಯಾವುದನ್ನೇ ಆಗಲಿ ಮುಚ್ಚಿಡೋದಕ್ಕೆ ಹೋಗಬೇಡಿ, ಪ್ರತಿಯೊಂದೂ ಹೇಳಿ, ಅದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಡೋಂಟ್ ಇಗ್ನೋರ್ ಯುವರ್ ಸಿಂಪ್ಟಮ್ಸ್. ನಿಮಗೆ ಯಾವುದೇ ಸಿಂಪ್ಟಮ್ಸ್ ಆಗಿರಲಿ, ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಯಾವುದೇ ಒಂದು ಸಣ್ಣ ಒಂದು ಸಿಂಪ್ಟಮ್ ಆಗಿರಲಿ, ಏನಾದರೂ ಬಾಡಿ ಪೇಯ್ನ್ ಆಗಿರಲಿ, ಇಲ್ಲ ಒಂದು ಸೊಂಟ ನೋವು, ಇಲ್ಲ ಹೊಟ್ಟೆ ನೋವು, ಈ ರೀತಿ ಏನೇ ಆಗಿರಲಿ ಪ್ರತಿಯೊಂದು ಚಿಕ್ಕ ಸಮಸ್ಯೆನೂ ನೀವು ಡಾಕ್ಟ್ರ್ ಹತ್ರ ನಿಮ್ಮ ಡಾಕ್ಟ್ರ್ ಫೋನ್ ನಂಬರ್ ಈ ರೀತಿ ಏನಾದರೂ, ಇಲ್ಲ ಹಾಸ್ಪಿಟಲ್ ಫೋನ್ ನಂಬರ್ ಈ ರೀತಿ ಅವೈಲೇಬಲ್ ಆಗಿ ನಿಮ್ಮ ಫೋನಲ್ಲಿ ಇಟ್ಕೊಂಡಿರಿ. ಸೊ ಈ ರೀತಿ ಏನಾದರೂ ಒಂದು ಸಿಂಪ್ಟಮ್ ಕಾಣಿಸ್ಕೊಂಡಲ್ಲಿ ಇಮ್ಮಿಡಿಯೇಟಾಗಿ ಡಾಕ್ಟ್ರಿಗೆ ತಿಳಿಸಿ. ಸೊ ದಟ್ ಅವರು ಅದಕ್ಕೆ ಬೇಕಾಗಿರೋ ಒಂದು ಟ್ರೀಟ್ಮೆಂಟು, ಇಲ್ಲಾಂದರೆ ಅದು ಯಾವುದಕ್ಕೆ ಆ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಖಂಡಿತವಾಗ್ಲೂ ಹೇಳ್ತಾರೆ. ಸೊ ನಿಮಗೆ ಒಂದು ಮೈಂಡಲ್ಲಿ ಇರುವಂತಹ ಒಂದು ಡೌಟ್ ಸಹ ಹೋಗುತ್ತೆ. ಸೊ ಅದರಿಂದ ನೀವು ಫ್ರೀಯಾಗಿರ್ಬೋದು. ಬಿಕಾಸ್ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಿಮಗೆ ಆ ಒಂದು ಪ್ರಾಬ್ಲಮ್ಮಿಂದ ಬೇರೆ ಏನಾದರೂ ಆಗ್ಬೋದು. ಸೊ ಈ ಸಿಂಪ್ಟಮ್ಸ್ ಬಂದುಬಿಟ್ಟು ಮತ್ತೆ ಬರ್ತಾ ಇದೆ ಅಂದರೆ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಸೊ ಅದು ಡಾಕ್ಟ್ರಿಗೆ ಗೊತ್ತಿರೋದಿಲ್ಲ. ಸೊ ಪ್ರತಿಯೊಂದು ಪೇಷಂಟು ಬಂದುಬಿಟ್ಟು ಡಿಫ್ರೆಂಟ್ ಆಗಿರ್ತಾರೆ. ನಿಮ್ಮ ಬಗ್ಗೆ ನೀವು ಅವ್ರಿಗೆ ಹೇಳಬೇಕೇ ಹೊರತು ಸೊ ಅವ್ರಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ಒಂದು ಸಣ್ಣದನ್ನು ಬಿಡಬಾರ್ದು ಈ ಪ್ರೆಗ್ನೆನ್ಸಿಯಲ್ಲಿ. ಅದು ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಏನೊಂದು ಚಿಕ್ಕ ಸಮಸ್ಯೆ ನಿಮಗೆ ಇದೆ ಅಂತ ಅಂದ್ರೂ ನೀವು ಇಮ್ಮಿಡಿಯೇಟಾಗಿ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ನೀವು ಹೇಳಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪಾಸ್ಟಲ್ಲಿ ಏನಾದರೂ ಹಿಸ್ಟ್ರೀಸು, ಅಂದರೆ ನಿಮ್ಮ ಆಲ್ರೆಡಿ ಏನಾದರೂ ಅಬಾರ್ಷನ್ಸ್ ಆಗಿದೆಯಾ, ಇಲ್ಲಾಂದರೆ ಏನಾದರೂ ಪಾಸ್ಟಲ್ಲಿ ಏನಾದರೂ ಆಪ್ರೇಷನ್ಸ್ ಆಗಿದೆಯಾ, ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀರಾ, ನಿಮಗೆ ಇನ್ನೂ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ, ಇದ್ರ ಬಗ್ಗೆ ಎಲ್ಲ ಒಂದು ಪಾಸ್ಟ್ ಹಿಸ್ಟ್ರೀಸ್ ಅಂತ ನಾವೇನು ಹೇಳ್ತೀವಿ. ಸೊ ಇದನ್ನೆಲ್ಲ ನಿಮ್ಮ ಡಾಕ್ಟರ್ ಹತ್ರ, ಗೈನಕಾಲಜಿಸ್ಟ್ ಹತ್ರ, ಅದು ಎಸ್ಪೆಷಲಿ ಈ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನೀವು ಖಂಡಿತವಾಗ್ಲೂ ಹೇಳಲೇಬೇಕು. ಸೊ ಇದನ್ನೆಲ್ಲ ಅವ್ರು ನೋಟ್ ಮಾಡ್ತಾರೆ. ಆ್ಯಂಡ್ ಡೆಲಿವರಿ ಟೈಮಲ್ಲಿ ನಮಗೆ ಏನೂ ಸಮಸ್ಯೆ ಆಗೋದಿಲ್ಲ. ಇನ್ನೊಂದು ಬಂದುಬಿಟ್ಟು ನಿಮಗೆ ಯಾವುದಾದ್ರೂ ಮೆಡಿಕೇಷನ್ನು, ಏನಾದರೂ ಅಲರ್ಜಿಸ್ ಇದೆಯಾ, ಸೊ ಇದನ್ನು ಸಹ ನೀವು ಹೇಳಿ. ಸೊ ದಟ್ ಬಂದುಬಿಟ್ಟು ಈ ಡೆಲಿವರಿ ಟೈಮಲ್ಲಿ ಬಂದುಬಿಟ್ಟು ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ ಟೈಮಲ್ಲಿ ಏನಾದರೂ ಒಂದು ಮೆಡಿಸಿನ್ ಕೊಟ್ಟರೆ ಅದೇನಾದರೂ ಅಲರ್ಜಿ ಆಗೋಗುತ್ತಾ, ಮಗುಗೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಲೈಫ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಬಂದುಬಿಟ್ಟು ಫುಡ್. ಸೊ ನಾವು ತಗೊಳ್ಳೋ ಒಂದು ಆಹಾರ ಬಂದುಬಿಟ್ಟು ಕರೆಕ್ಟಾಗಿರಬೇಕು. ನಾವು ಅದುವರೆಗೂ ಪ್ರೆಗ್ನೆನ್ಸಿಗೆ ಮೊದಲು ನಾವು ಏನೆಲ್ಲ ತೊಗೊಂಡಿದ್ವಿ ಸೊ ಅದೆಲ್ಲ ಸೆಕೆಂಡ್ರಿ. ಈಗ ಬಂದುಬಿಟ್ಟು ನಾವು ಪ್ರೆಗ್ನೆನ್ಸಿಲಿ ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿಲಿ ಏನೆಲ್ಲ ತಿನ್ನಬೇಕು, ನೀವು ಜಸ್ಟ್ ಹಿಂಗೆ ಗೂಗಲಲ್ಲಿ ಹೊಡೆದ್ರೇ ಸಾಕು, ಬಂದುಬಿಡುತ್ತೆ ಗೂಗಲಲ್ಲಿ. ಸೊ ಏನೆಲ್ಲ ಫುಡ್ಸ್ ತಿನ್ನಬೇಕು, ಏನು ಅದು ಇದು ಫ್ರೂಟ್ಸ್ ವೆಜಿಟೇಬಲ್ಸ್ ಏನೆಲ್ಲ ತಿನ್ನಬೇಕು ಅಂತ ಹೇಳಿಬಿಟ್ಟು. ಬಟ್ ಅದು ಬೇಡ ಅಂತ ಅಂದರೆ ನೀವು ಬೆಟರ್ ಏನೋ ಅಂತ ಅಂದರೆ ನಿಮ್ಮ ಡಾಕ್ಟರ್, ನಿಮ್ಮ ಗೈನಕಾಲಜಿಸ್ಟ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಕೇಳೋದು ತುಂಬಾ ಬೆಟರ್ ಚಾಯ್ಸ್ ಅಂತ ನಾನು ಹೇಳ್ತೀನಿ. ಸೊ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಅಂದರೆ ನೀವು ಬಂದುಬಿಟ್ಟು ಅವರ ಒಂದು ಪೇಷಂಟು. ಸೊ ನಿಮಗೆ ಒಂದು ಯಾವ ರೀತಿ ಡಯಟ್ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಡಾಕ್ಟರ್ ನಿಮಗೆ ಹೇಳ್ದಿದ್ರೂ ಸಹ ನೀವು ಅವನ್ನ ಕೇಳಿ ಒಂದು ಡಯಟ್ ಚಾರ್ಟನ್ನು ನೀವು ಬರೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು.
ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಬೇಬಿ ಗ್ರೋತ್ಗೆ, ಬೇಬಿ ಡೆವಲಪ್ಮೆಂಟ್ಗೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಫುಡ್ ಅನ್ನೋದನ್ನು ಕರೆಕ್ಟ್ ಪೋರ್ಷನಲ್ಲಿ, ಕರೆಕ್ಟ್ ಟೈಮಲ್ಲಿ ಕರೆಕ್ಟಾಗಿ ತಗೊಳ್ತಾ ಹೋಗಬೇಕು. ಆ್ಯಂಡ್ ಇದರಲ್ಲಿ ನನ್ನ ಪ್ರಕಾರ ಏನು ಅಂತ ಅಂದರೆ ಫ್ರೂಟ್ಸ್ ಹೆಚ್ಚಿಗೆ ಮತ್ತು ಫ್ಲೂಯಿಡ್ಸ್ ಹೆಚ್ಚಿಗೆ ತಗೊಳ್ತಾ ಇರಬೇಕು ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿಯಲ್ಲಿ. ಅದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಪ್ರಿಪೇರಿಂಗ್ ಯುವರ್ ಮೈಂಡ್ ಫಾರ್ ಪ್ರೆಗ್ನೆನ್ಸಿ. ಇದು ಬಂದುಬಿಟ್ಟು ನಾನು ಯಾರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವಾಗ ಮದುವೆ ಆಗಿರ್ತೀರ, ಹೊಸ್ದಾಗಿ ಮದುವೆ ಆಗಿರ್ತೀರ, ಸಡನ್ನಾಗಿ ಪ್ರೆಗ್ನೆಂಟ್ ಆಗ್ತೀರಾ. ನಿಮಗೆ ನೀವು ಪ್ಲ್ಯಾನ್ ಮಾಡದೆ ಏನೂ ಇಲ್ಲದೇ ಸೊ ಓಕೆ ಪ್ರೆಗ್ನೆಂಟ್ ಆಗ್ತೀರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಬಟ್ ಅವಾಗೇನು ಅಂದರೆ ಹೊಸದು ಪ್ರೆಗ್ನೆನ್ಸಿ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅಂಥ ಟೈಮಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ಅದ್ರ ಬಗ್ಗೆ ಯೋಚನೆ ಮಾಡಿ, ಸೊ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಮೈಂಡನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಬಿಕಾಸ್ ಪ್ರೆಗ್ನೆನ್ಸಿ ಅನ್ನೋದು ಒಂದು ಲಕ್ಕಿಯೆಸ್ಟ್ ಥಿಂಗ್. ಸೊ ನಮ್ಮ ಹೆಣ್ಣಿನ ಒಂದು ಜೀವನದಲ್ಲಿ ಸೊ ಒಂದು ಲಕ್ಕಿಯೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟ್. ಸೊ ಹಾಗಾಗಿ ಯಾರೂ ಅಷ್ಟೇ ಬೇಡ ಅಂತ ಅಂದ್ಕೋಬೇಡಿ. ಸೊ ಯಾವಾಗ ಕನ್ಸೀವ್ ಆದ್ರೂ ಈ ಒಂದು ಜನ್ರೇಷನಲ್ಲಿ, ಒಂದು ಸಿಚುವೇಶನ್ಸಲ್ಲಿ ಪ್ರೆಗ್ನೆನ್ಸಿ ಅನ್ನೋದೇ ತುಂಬ ಕಷ್ಟ. ಸೊ ಹಾಗಾಗಿ ಪ್ರೆಗ್ನೆಂಟ್ ಆದ ನಂತರ ಯಾರೂ ಅಬೋರ್ಷನನ್ನು ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಮೈಂಡನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿಗೆ. ಬಿಕಾಸ್ ಮಕ್ಕಳು ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ. ಸೊ ಆ ಪೇಯ್ನ್ ಏನು ಅಂತ ಸೊ ಅವ್ರಿಗೇ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅಬೋರ್ಷನ್ ಅನ್ನೋ ಮಾತನ್ನು ಆಡಬೇಡಿ, ಅಬೋರ್ಷನ್ ಅಂತ ಮಾಡಿಸ್ಕೋಬೇಡಿ. ಸೊ ಅದು ತುಂಬ ಒಂದು ತಪ್ಪು ಅಂತಲೇ ಹೇಳ್ತೀನಿ ನಾನು. ಸೊ ಹಾಗಾಗಿ ಪ್ರೆಗ್ನೆನ್ಸಿನ ಒಂದು ಪಾಸಿಟಿವ್ ಮೈಂಡ್ ಆಗಿ ತಗೊಳ್ಳಿ. ಇಟ್ಸ್ ಓಕೆ, ಮದುವೆ ಆಗಿದ ತಕ್ಷಣ ಪ್ರೆಗ್ನೆನ್ಸಿ ಆಗಿದೆ ಅಂತ ಅಂದ್ರೂ ನೋ ಪ್ರಾಬ್ಲಮ್. ನಾನು ಕೆಲವರು ನೋಡಿದ್ದೀನಿ, ಮದುವೆ ಆಗಿದ ತಕ್ಷಣ ಪ್ರೆಗ್ನೆಂಟ್ ಅದೇ ಅಂತಂದರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ. ಬಟ್ ಆ ರೀತಿ ಏನು ಪ್ಯಾನಿಕ್ ಆಗಬೇಡಿ. ಬಿಕಾಸ್ ಪ್ರೆಗ್ನೆನ್ಸಿ ಅನ್ನೋದು ಈಗಲ್ದಿದ್ರು ಇನ್ನೊಂದು 2 yearsಗಾದರೂ ಬರಬೇಕು, 5 yearsಗಾದ್ರೂ ಬರಲೇಬೇಕು. ಸೊ ಡೆಫಿನೆಟಾಗಿ ಎಲ್ಲರೂ ಅದನ್ನೇ ಅಂದ್ಕೊಳ್ತಾರೆ ಮನೆಯಲ್ಲಿ. ಸೊ ಹಂಗಾಗಿ ಅದರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಸೊ ನಮ್ಮ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೋಬೇಡಿ. ಪಾಸಿಟಿವ್ ಆಗಿ ಅದನ್ನು ವೆಲ್ಕಮ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಮೈಂಡನ್ನು ನೀವು ಪ್ರಿಪೇರ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿಯಲ್ಲಿ ಇನ್ನೊಂದು ದೊಡ್ಡ ತಪ್ಪು ನಾವು ಮಾಡೋದೇನು ಅಂತ ಅಂದರೆ, ನಾರ್ಮಲ್ ಆಗಿ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿಯಲ್ಲಿ ನಿದ್ದೆ ಅನ್ನೋದು ಸ್ವಲ್ಪ ಕಡಿಮೆ ಬರುತ್ತೆ. ಬಿಕಾಸ್ ಕೆಲವೊಬ್ಬರಿಗೆ ವಾಮಿಟಿಂಗ್ಸ್ ಅನ್ನೋದು ಆಗೋದಿಲ್ಲ, ಕೆಲವೊಬ್ಬರಿಗೆ ವಾಮಿಟ್ಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗ್ತಾರೆ, ತುಂಬ ವೀಕ್ ಆಗೋದು, ಇಲ್ಲಾಂದರೆ ತುಂಬ ರೆಸ್ಟ್ ಇಲ್ಲದೆ ಇರೋ ಥರ ಫೀಲ್ ಆಗೋದು, ಆ್ಯಂಡ್ ನಿದ್ದೆ ಹೇಳೋದು, ಈ ರೀತಿ ಎಲ್ಲ ತುಂಬ ಮಾಡ್ತಿರ್ತೀವಿ. ಸೊ ಹಾಗಾಗಿ ಫಸ್ಟ್ ಒಂದು ತಿಳ್ಕೋಬೇಕು ಏನು ಅಂತಂದರೆ, ಈ ತಪ್ಪನ್ನು ನಾನು ಮಾಡಿದ್ದೀನಿ. ಸೊ ನಾನು ಅಷ್ಟೇ ತುಂಬ ನಿದ್ದೆ ಮಾಡ್ತಿರ್ಲಿಲ್ಲ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಡೇ ಐ ಯೂಸ್ ಟು ಕ್ರೈ. ಪ್ರತಿದಿನವೂ ಅಷ್ಟೇ. ಇಟ್ ವಾಸ್ ಲೈಕ್ ಹೆಲ್. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ತುಂಬಾ ಕಷ್ಟ ಆಗಿತ್ತು. ಬಿಕಾಸ್ ಐ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ಏನೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಆ್ಯಂಡ್ ವಾಮಿಟಿಂಗ್ಸ್ ಅಂದಿದ ತಕ್ಷಣ ಲೈಕ್ ನನಗಂತೂ ವಾಮಿಟಿಂಗ್ಸ್ ಬಂದುಬಿಟ್ಟು 7.5 monthsವರೆಗೂ ಇತ್ತು. ಈಚ್ ಆ್ಯಂಡ್ ಎವ್ರಿ ಡೇ ವಾಮಿಟಿಂಗ್ಸ್ ಆಗ್ತಾಯಿತ್ತು. ಒಂದು 3-4 months ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಅಂದರೆ ಯಾಕೆ ವಾಮಿಟಿಂಗ್ಸು, ನನಗೆ ಯಾಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಆಗ್ತಿದ್ದೆ. ಬಟ್ ಅದಾದ ನಂತರ ಅದು ಹಾಗೆ ಕಂಟಿನ್ಯೂ ಆಯಿತು. ನೆಕ್ಸ್ಟ್ ಮಂತ್ ಆ ರೀತಿ ಕಂಟಿನ್ಯೂ ಆಗುವಾಗ ಐ ಗೆಟ್ ಯೂಸ್ ಟು ಇಟ್. ನನಗೆ ಅರ್ಥ ಆಗೋಯ್ತು, ಇದು ನಿಲ್ಲೋದಿಲ್ಲ. ಸೊ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಅರ್ಥ ಆಗೋಗ್ಬಿಡ್ತು. ಸೊ ಹಾಗಾಗಿ ಓಕೆ, ಅದು ಒಂಥರ ಡೈಲಿ ರೊಟೀನ್ ಥರ ಆಗೋಗ್ಬಿಡ್ತು ನನಗೆ. ಸೊ ನನ್ನ ಮೈಂಡನ್ನ ನಾನು ಪ್ರಿಪೇರ್ ಮಾಡಿಕೊಂಡೆ ಅದಾದಮೇಲೆ. ಬಟ್ ವಿತಿನ್ 3 months, ಸೊ ಈ 3.5 month ಪೀರಿಯಡ್ ಏನಿದೆ ಅಲ್ಲ, ಈ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನಾನು ತುಂಬ ನಿದ್ದೆಗೆಡ್ತಿದ್ದೆ, ನಿದ್ದೆ ಮಾಡ್ತಿರ್ಲಿಲ್ಲ. ಈಗ ವಾಮಿಟ್ ಬರುತ್ತೇನೋ ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಸೊ ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ. ಈ ರೀತಿ ತುಂಬ ಮಾಡ್ತಿದ್ದೆ. ಆ ರೀತಿ ಮಾಡಬೇಡಿ. ಫಸ್ಟ್ ನಿಮ್ಮ ಮೈಂಡನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಪ್ರೆಗ್ನೆನ್ಸಿ ವಾಮಿಟಿಂಗ್ ಆಗೇ ಆಗುತ್ತೆ, ಇಲ್ಲ ಆಗದೆ ಹೋಗ್ಬೋದು. ನೀವು ಲಕ್ಕಿ ಆದರೆ ಆಗದೆ ಹೋಗ್ಬೋದು. ಸೊ ಈ ರೀತಿ ನಿಮ್ಮ ಮೈಂಡನ್ನು ನೀವು ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳಿ. ನಿದ್ದೆ ಬರಲಿಲ್ಲ ಅಂತ ಅಂದ್ರೂ ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಅದು ತುಂಬ ಬೆಟರ್. ಇನ್ನೊಂದು ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಯಲ್ಲಿ ನೀವು ಒಂದು ಹ್ಯಾಬಿಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಏನು ಅಂತ ಅಂದರೆ, ಖಂಡಿತವಾಗ್ಲೂ ಮೆಡಿಟೇಷನ್ ಅನ್ನೋದನ್ನು ನಿಮ್ಮ ಒಂದು ಲೈಫಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಬಂದುಬಿಟ್ಟು ತುಂಬಾ ಒಂದು ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಸ್ಟ್ರೆಸ್ ಫ್ರೀ ಆಗಿ ಇರುತ್ತೆ. ಆ್ಯಂಡ್ ಟೆನ್ಷನ್ ಇರೋದಿಲ್ಲ. ಎಷ್ಟೇ ಟೆನ್ಷನ್ ಇರಲಿ,
ಎಲ್ಲ ಹೋಗುತ್ತೆ. ಹಾಗಾಗಿ ಮೆಡಿಟೇಷನ್ ಅನ್ನೋದು ನಿಮ್ಮ ಒಂದು ಡೈಲಿ ಒಂದು ರೊಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು 15 to 20 ಮಿನಿಟ್ಸ್ ಆದರೂ ಮೆಡಿಟೇಷನ್ ಮಾಡಿ. ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಆದರೂ ಪರವಾಗಿಲ್ಲ, ಮೆಡಿಟೇಷನ್ ಅನ್ನೋದು ಖಂಡಿತವಾಗ್ಲೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಫೈನಲ್ ಆಗಿ ನಾನು ಟೈಟಲಲ್ಲಿ ಸಹ ಹಾಕಿದ್ದೆ ನಿಮಗೆ, ಮೈ ಜರ್ನಿ ಆಫ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು. ಸೊ ಮೇಯ್ನಾಗಿ ಈ ವಿಡಿಯೋ ನಾನು ಈ ಟಾಪಿಕ್ ತಗೊಂಡಿದ್ದೆ ಅದಕ್ಕೋಸ್ಕರ. ಫಸ್ಟ್ 3 ಮಂತ್ಸ್ ಯಾಕೆ ಇಷ್ಟೊಂದು ಕಷ್ಟವಾಗಿರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ ಅಂತ ಹೇಳ್ತಿಲ್ಲ. ಸೊ ಕೆಲವ್ರಿಗೂ ಓಕೆ, ಇಟ್ ಮೇ ಬಿ ಟ್ರೀಟ್ಮೆಂಟ್ ಬೇಸ್ಡ್ ಆಗಿರ್ಬೋದು, ಇಲ್ಲಾಂದರೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗಿರ್ಬೋದು. ಸೊ ಪ್ರತಿಯೊಬ್ಬರಿಗೂ ಒಂದು ಕಷ್ಟ ಬರುತ್ತೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಿಲ್ಲ, ಬಟ್ ಕೆಲವ್ರಿಗಂತೂ ಬಂದೇ ಬರುತ್ತೆ. ಸೊ ಇಟ್ ಮೇ ಬಿ ಬೇಸ್ಡ್ ಆನ್ ದೇರ್ ಒಂದು ಹೆಲ್ತ್ ಕಂಡೀಷನ್ಸ್ ಆಗಿರ್ಬೋದು, ಇಲ್ಲ ಬೇಬಿ ಬೆಳೆಯುವಂಥ ಒಂದು ಸಿಚುವೇಶನ್ಸ್ ಆಗಿರ್ಬೋದು, ಗ್ರೋತಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ. ಸೊ ಈ ರೀತಿ ಎಲ್ಲ ತುಂಬ ರೀಸನ್ಸೇ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಒಂದು ವಿಧವಾದಂತಹ ಪ್ರೆಗ್ನೆನ್ಸಿ, ಆ ಟೈಪ್ ಆಫ್ ಪ್ರೆಗ್ನೆನ್ಸಿ ದಟ್ ಈಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ನನಗಿದ್ರ ಬಗ್ಗೆ ಗೊತ್ತಾಗಿದ್ದು 1.5 ಮಂತ್ ಬ್ಯಾಕ್ ಅಷ್ಟೇ. ಅದಕ್ಕೆ ಮುಂಚೆ ನನಗೆ ಎಕ್ಟೋಪಿಕ್ ಅಂದರೆ ಏನು, ಈ ರೀತಿ ಒಂದು ಪ್ರೆಗ್ನೆನ್ಸಿ ಇರುತ್ತಾ ಅಂತ ನಾನು ಹುಟ್ಟಿದಾಗಿಂದ ಆ ಒಂದು ವರ್ಡನ್ನೇ ನಾನು ಕೇಳಿರಲಿಲ್ಲ. 1.5 ಮಂತ್ ಬ್ಯಾಕ್ ಏನಾಯಿತು ಅಂದರೆ, ವಿ ವರ್ ಪ್ಲ್ಯಾನಿಂಗ್ ಫಾರ್ ಸೆಕೆಂಡ್ ಬೇಬಿ. ಸೊ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಓಕೆ, ನಾರ್ಮಲ್ ಒಂದು ಬೇಸಿಕ್ ಟ್ರೀಟ್ಮೆಂಟಿಂದ ಬಂದುಬಿಟ್ಟು ಫಸ್ಟ್ ಮಂತೇ ನಾನು ಟ್ರೀಟ್ಮೆಂಟ್ಗೆ ಹೋಗಿದ್ದೆ. ಫಸ್ಟ್ ಮಂತೇ ಐ ಕುಡ್ ಕನ್ಸೀವ್ಡ್. ಸೊ ಕನ್ಸೀವ್ ಆದ ನಂತರ ನನ್ನ ಫಸ್ಟ್ ಒಂದು 1 ಮಂತ್ 2 ಡೇಸ್ಗೆ ಅವರು ಚೆಕ್ ಮಾಡೋಕ್ಕೆ ಹೇಳಿದ್ರು. ಬಟ್ ನಾನೇನು ಮಾಡಿದೆ, 1 ಮಂತ್ 2 ಡೇಸ್ಗೆ ನನಗೆ ಆಗಲಿಲ್ಲ. ಸೊ ಹಾಗಾಗಿ ನಾನು 1 ಮಂತ್ 5 ಡೇಸ್ಗೆ ನಾನು ಚೆಕ್ ಮಾಡಿದೆ. ಸೊ 1 ಮಂತ್ 5 ಡೇಸ್ಗೆ ಚೆಕ್ ಮಾಡಿದರೆ ಇಟ್ ವಾಸ್ ಪಾಸಿಟಿವ್. ಆ್ಯಂಡ್ ಪ್ರತಿಯೊಬ್ಬರೂ ಓಕೆ, ಎವ್ರಿ ಒನ್ ವಾಸ್ ಹ್ಯಾಪಿ. ಬಟ್ ಲೇಟರ್ ಏನಾಯಿತು ಅಂತ ಅಂದರೆ, ನನಗೆ ತುಂಬ ಬ್ಯಾಕ್ ಪೇಯ್ನ್, ಹೆವಿ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಯಿತು. ಬ್ಯಾಕ್ ಪೇಯ್ನ್ ಅಂದರೆ ತುಂಬ ಬ್ಯಾಕ್ ಪೇಯ್ನ್. ಸೊ ಇದಕ್ಕೆ ಮೊದಲು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆಗಲಿ ಆವಾಗೆಲ್ಲ ನನಗೆ ಯಾವಾಗಲೂ ಬಂದಿರಲಿಲ್ಲ ಬ್ಯಾಕ್ ಪೇಯ್ನ್, ಅಷ್ಟೊಂದು ಬ್ಯಾಕ್ ಪೇಯ್ನ್. ಸೊ ನಾನೇನು ಡಿಲೇ ಮಾಡಲಿಲ್ಲ. ಸೊ ನಾನು ನನ್ನ ಒಂದು ನಮ್ಮ ಗೈನಕಾಲಜಿಸ್ಟ್ ಯಾರಿದ್ದಾರೆ, ಸೊ ನಾನು ಅವ್ರಿಗೆ ಕಾಲ್ ಮಾಡಿ ಸೊ ನಾನು ಎಲ್ಲ ಹೇಳಿದೆ, ಈ ರೀತಿ ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳಿದ ತಕ್ಷಣ ಅವರು ಓಕೆ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೇಳಿದ್ರು. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದಾದ ನಂತರ ಅವರು ಎಲ್ಲಿ ನೋವಿದೆ ಏನು, ಸೊ ಎಲ್ಲ ಚೆಕ್ ಮಾಡಿದ್ರು ಓಕೆ. ಆ್ಯಂಡ್ ಇನ್ನೊಂದು ಅವ್ರು ಹೇಳಿದ್ದು ಏನಂದರೆ, ಸೊ 1 ಮಂತ್ 5 ಡೇಸ್ ಇನ್ನೂ ನಮಗೆ ಬೇಬಿ ಏನೂ ಗೊತ್ತಾಗೋದಿಲ್ಲ ಸ್ಕ್ಯಾನ್ ಮಾಡಿದ್ರು ಸಹ. ಸೊ ವಿ ವಿಲ್ ವೆಯ್ಟ್ ಅಂತ ಹೇಳಿಬಿಟ್ಟು ಅವರು ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ರು. ಸೊ ಓಕೆ, ನಾನು ತಿಂತಾ ಇದ್ದೆ. ಬಟ್ ಒಂದು ಲೆವೆಲ್ಗೆ ಓಕೆ ಕಡಿಮೆ ಆಯಿತು. ಬಟ್ ಕಂಪ್ಲೀಟಾಗಂತೂ ನನಗೆ ಬ್ಯಾಕ್ ಪೇಯ್ನ್ ಹೋಗಲಿಲ್ಲ. ಸೊ ಅದಾದ ನಂತರ ಅವ್ರು ಏನು ಮಾಡಿದ್ರು, ನನಗೆ ಬ್ಲಡ್ ಟೆಸ್ಟ್ಗೆ ಕೊಟ್ಟರು. ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ನಾನು ಹೇಳಿದೆ ನನಗೆ ಬ್ಯಾಕ್ ಪೇಯ್ನ್ ಇನ್ನೂ ಇದೆ, ಸೊ ಅದು ಕಂಪ್ಲೀಟಾಗಿ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಾದ ನಂತರ ಅವರು ಓಕೆ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಹೇಳಿದ್ರು. ನಾನು ಬ್ಲಡ್ ಟೆಸ್ಟನ್ನು ಮಾಡಿಸಿದೆ. ಸೊ ಬ್ಲಡ್ ಟೆಸ್ಟ್ ಮಾಡಿಸಿದಾದ ನಂತರ ಗೊತ್ತಾಗಿದ್ದು ಏನು ಅಂತ ಅಂದರೆ, ಪ್ರೆಗ್ನೆನ್ಸಿ ಲೆವೆಲ್ಸು ಕಡಿಮೆ ಇದೆ ಅಂತ, ಅಂದರೆ ಇರಬೇಕಾಗಿರೋದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು. ಸೊ ಅದಾದ ನಂತರ ಓಕೆ, ವಿ ವರ್ ಲೈಕ್ ಸ್ಕೇರ್ಡ್. ಅದಾದ ನಂತರ ಓಕೆ 2 ಡೇಸ್ ಬಿಟ್ಟು ಮತ್ತೆ ಬ್ಲಡ್ ಟೆಸ್ಟ್ ರಿಪೀಟ್ ಮಾಡೋಕ್ಕೆ ಹೇಳಿದ್ರು. ಸೊ 2 ಡೇಸ್ ನಂತರ ನಾವು ಬ್ಲಡ್ ಟೆಸ್ಟನ್ನು ಆ್ಯಸ್ ಯೂಶುವಲ್ ರಿಪೀಟ್ ಮಾಡಿದ್ವಿ. ಸೊ ರಿಪೀಟ್ ಮಾಡಿದಾದ ನಂತರ ನೆಕ್ಸ್ಟ್ ಡೇ ರಿಸಲ್ಟ್ ಬಂತು. ರಿಸಲ್ಟ್ ಬಂದಿದ್ದಾದ ನಂತರ ಗೊತ್ತಾಗಿದ್ದು ಏನು ಅಂತ ಅಂದರೆ, ಪ್ರೆಗ್ನೆನ್ಸಿ ಲೆವೆಲ್ ಬಂದುಬಿಟ್ಟು ಇನ್ನೂ ಕಡಿಮೆ ಆಗೋಗಿದೆ. ಸೊ ತುಂಬ ಕಡಿಮೆ ಆಗಿತ್ತು, ಬಿಲೋ 100 ಆಗಿತ್ತು. ಸೊ ದೆನ್ ಡಾಕ್ಟರ್ ಬಂದುಬಿಟ್ಟು ಓಕೆ ಇಟ್ಸ್ ಅಬಾರ್ಷನ್ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಏನೆಲ್ಲ ಕೊಟ್ಟಿದ್ರು ಎಲ್ಲನೂ ಬಿಟ್ಬಿಡೋಕ್ಕೆ ಹೇಳಿದ್ರು. ಸೊ ಎಲ್ಲನೂ ಸ್ಟಾಪ್ ಮಾಡಿ ಅಂತ ಹೇಳಿದರು. ಓಕೆ, ನಾವು ಅಂದ್ಕೊಂಡ್ವಿ ಓಕೆ ಇಟ್ ಈಸ್ ಅಬಾರ್ಟೆಡ್, ಸೊ ಅಬಾರ್ಷನ್ ಆಗೋಯ್ತು ಅಂತ ಹೇಳಿ, ಸೊ ಅಬಾರ್ಷನ್ ಆಗೋಗುತ್ತೆ ಏನಂತ ಹೇಳಿ ಸೊ ನಾವು ಬಿಟ್ಬಿಟ್ಟು. ಸೊ ಆ ರೀತಿ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟಿದ್ದಾದ ನಂತರ 1 ವೀಕ್ಗೆ ನನಗೆ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಓಕೆ, ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ಬ್ಲೀಡಿಂಗ್ ಜಾಸ್ತಿ ಇರಲಿಲ್ಲ, ಅದಾದ ನಂತರ ಬ್ಲೀಡಿಂಗ್ ಹೆವಿ ಆಯಿತು. ಸೊ ಬ್ಲೀಡಿಂಗ್ ಹೆವಿ ಆದ ನಂತರ ಏನಾಯಿತು, ಹೆವಿ ಸ್ಟಮಕ್ ಪೇಯ್ನ್, ತುಂಬ ಸ್ಟಮಕ್ ಪೇಯ್ನ್ ಬಂತು. ಆ್ಯಂಡ್ ಈಗಿನ ಸಿಚುವೇಶನ್ಸಲ್ಲಿ ನಿಮಗೆ ಗೊತ್ತು ಹಾಸ್ಪಿಟಲ್ಸಲ್ಲಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕೋವಿಡಿಂದ. ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸ್ಟಮಕ್ ಪೇಯ್ನ್ ಅಲ್ವಾ, ಸೊ ಅಬಾರ್ಷನ್ ಅಲ್ವಾ, ಹಾಗಾಗಿ ಮೇ ಬಿ ಸಿವಿಯರಾಗಿ ಬಂದಿದೆ ಅಂತ ಅಂದ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಸೊ ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿದ್ರೆ ಅವರು ಸ್ಟಮಕ್ ಪೇಯ್ನ್ಗೆ ಟ್ಯಾಬ್ಲೆಟ್ ಕೊಟ್ಟರು. ಸೊ ಅದಾದ ನಂತರ ಓಕೆ ಸರಿ ಹೋಯಿತು. ನಾವು ನಮ್ಮ ಊರಿಗೆ ಹೋಗಿದ್ದೆ, ಅಂದರೆ ನಾನು ನಮ್ಮ ಅಮ್ಮ ಊರಿಗೆ ಹೋದೆ. ಸೊ ಅದಾದ ನಂತರ ಒಂದು 3-4 ಡೇಸ್ಗೆ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಯಿತು. ಇಟ್ ವಾಸ್ ಆಲ್ ನಾರ್ಮಲ್. ಸೊ ಕಂಪ್ಲೀಟಾಗಿ ನಾರ್ಮಲಾಗಿತ್ತು. ಬಟ್ ಅದಾದ ನಂತರ ಒಂದು 10 ಡೇಸ್ಗೆ ಮತ್ತೆ ಬ್ಯಾಕ್ ಪೇಯ್ನ್ ಮತ್ತು ಸ್ಟಮಕ್ ಪೇಯ್ನ್ ಸ್ಟಾರ್ಟ್ ಆಯಿತು.
ಎರಡು ಸ್ಟಾರ್ಟ್ ಆದ ನಂತರ ನಾನು ಬಂದುಬಿಟ್ಟು ಸೊ ಅಷ್ಟಾಗಿ ಮೇ ಬಿ ಇವಾಗ ತಾನೇ ಅಬಾರ್ಷನ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಮೇ ಬಿ ಆಗಿರ್ಬೋದು, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೇನಾದರೂ ಪೀರಿಯಡ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಮಕ್ ಪೇನ್ ಆಗ್ತಿದೆಯೋ ಅಂತ ನಾನು ಅಂದ್ಕೊಂಡು ಸೊ ಆ ಒಂದು ಪಾಯಿಂಟಲ್ಲಿ ನಾನು ಡಿಲೇ ಮಾಡಿದೆ. ಫಸ್ಟ್ ಬಂದುಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು ಫಸ್ಟು, ಬಟ್ ಆ ಟೈಮಲ್ಲಿ ನಾನು ನಮ್ಮಮ್ಮ ಊರಲ್ಲಿದ್ದೆ ಅಲ್ವಾ, ಸೊ ಅಲ್ಲಿ ಏನು ಮಾಡಿಸೋದಕ್ಕಾಗಲಿಲ್ಲ. ಹಂಗಾಗಿ ಅಲ್ಲಿ ಹಾಸ್ಪಿಟಲ್ಸಲ್ಲಿ ಇಮಿಡಿಯೇಟಾಗಿ ನೀವು ಹಿಂಗೆ ಹೋದರೆ, ಹಳ್ಳಿ ಕಡೆ ನಿಮ್ಗೆ ಗೊತ್ತೇ ಇದೆ, ನಾರ್ಮಲ್ ಆಗಿ ಸಣ್ಣ ಸಣ್ಣ ಕ್ಲಿನಿಕ್ಸ್ ಇರುತ್ತೆ. ಹಾಸ್ಪಿಟಲ್ಸು ಅಂತ ಅಂದರೆ ಒಂದು ಸಿಟೀಸ್ಗೆ ಬರಬೇಕು. ಸೊ ಹಳ್ಳಿಗಳಲ್ಲಿ ಜಾಸ್ತಿ ಹಾಸ್ಪಿಟಲ್ಸ್ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ನಾನು ಓಕೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಮಾಡಿಸೋಣ ಅಂತ ಹೇಳ್ಬಿಟ್ಟು ಓಕೆ ಇನ್ನೊಂದು 2 ಡೇಸಲ್ಲಿ ಹೋಗೋಣ ಅಂತೇಳಿ ಅಲ್ಲೇ ಇದ್ದೆ. ಬಟ್ ಅದು 2 ಡೇಸಲ್ಲೇ ಏನಾಯಿತು, ಮತ್ತೆ ಮತ್ತೆ ಸ್ಟಮಕ್ ಪೇನ್ ಬರ್ತಿತ್ತು, ಬ್ಯಾಕ್ ಪೇನ್ ಬರ್ತಿತ್ತು, ಆ್ಯಂಡ್ ಅನ್ಕಾನ್ಷಿಯಸ್ ಆಗ್ತಿತ್ತು ನನಗೆ. ಸ್ಟಮಕ್ ಪೇನ್ ಬಂತು ಅಂತಂದರೆ ಅನ್ಕಾನ್ಷಿಯಸ್ ಆಗ್ತಿತ್ತು. ಸೊ ಈ ರೀತಿ ಒಂದು 3-4 ಟೈಮ್ಸ್ ಆಯಿತು. ಆ್ಯಂಡ್ ಅದಾದ ನಂತರ ಓಕೆ ಇನ್ನು ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ನಾನು ಎಲ್ಲಿ ತೋರಿಸ್ತೀನಿ, ನನ್ನ ಡಾಕ್ಟರ್, ನನ್ನ ಗೈನಕಾಲಜಿಸ್ಟ್, ಸೊ ಅವ್ರ ಹತ್ರ ಬಂದೆ. ಬಿಕಾಸ್ ನನ್ನ ಒಂದು ಕಂಪ್ಲೀಟ್ ಹಿಸ್ಟ್ರಿ ಬಂದುಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಬಂದಿದ್ದಾದ ನಂತರ ಓಕೆ ಅವ್ರು ಹೇಳಿದ್ರು ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸೋಣ, ಬಿಕಾಸ್ ಸ್ಟಮಕ್ ಪೇನ್ ಅಂತ ಹೇಳ್ತಿದ್ಯಲ್ವ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟ್ ಕೊಟ್ಟು ಅದಾದ ನಂತರ ಸ್ಕ್ಯಾನ್ ಮಾಡಿದ್ರು. ಟ್ರಸ್ಟ್ ಮೀ, ಇಟ್ ವಾಸ್ 2 hours ಸ್ಕ್ಯಾನ್ ಮಾಡಿದ್ರು ನನಗೆ. 2 hours ಸ್ಕ್ಯಾನ್ ಮಾಡಿ ಅವ್ರು ಹೇಳಿದ್ದೇನು ಅಂತ ಅಂದರೆ ದೇರ್ ಇಸ್ ನಥಿಂಗ್, ಹೊಟ್ಟೆಯಲ್ಲಿ ಏನೂ ಇಲ್ಲ, ಮಗು ಇಲ್ಲ, ಏನೂ ಇಲ್ಲ, ಮಗು ಏನೂ ಇಲ್ಲ. ಆ್ಯಂಡ್ ಬ್ಲೀಡಿಂಗ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಸೊ ಆ ಪಾರ್ಟಿಕಲ್ಸ್ ಏನೆಲ್ಲ ಇರುತ್ತಲ್ಲ, ಸೊ ಅದು ಏನೂ ಇಲ್ಲ ಅಂತ ಹೇಳಿದ್ರು ಅವರು. ಓಕೆ ಆಯ್ದಾಗ ಓಕೆ. ಮತ್ತು ಸ್ಟಮಕ್ ಪೇನ್ ಏನಕ್ಕೆ ಬರ್ತಿದೆ ಅಂತ ಹೇಳ್ಬಿಟ್ಟು ಅವರು ಮೇ ಬಿ ಕಿಡ್ನಿ ಸ್ಟೋನ್ ಇರ್ಬೋದು ಅಂತ ಹೇಳ್ಬಿಟ್ಟು ಸಸ್ಪೆಕ್ಟ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಾದ ನಂತರ ಸ್ಕ್ಯಾನಿಂಗ್ ಆಗಿದ ನಂತರ ಡಾಕ್ಟರ್ ಬಂದುಬಿಟ್ಟು ನನಗೆ ಹೇಳಿದ್ರು ಓಕೆ ನೀವು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಒಂದು ಗ್ಯಾಸ್ಟ್ರಿಕ್ ಮತ್ತು ಸ್ಟಮಕ್ ಪೇನ್ ಟ್ಯಾಬ್ಲೆಟ್ ಬರ್ಕೊಟ್ರು. ಸೊ ಅದನ್ನು ತಗೊಂಡು ನಾನು ಮನೆಗೆ ಬಂದೆ. ಸೊ ಆ ನೈಟ್ ಫುಲ್ಲು ಚೆನ್ನಾಗೇ ಇತ್ತು. ಓಕೆ ಇಟ್ ವಾಸ್ ಸಮ್ಹೌ ಓಕೆ ಚೆನ್ನಾಗೇ ಇತ್ತು. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 2 o'clock ಅಂದ್ಕೊತೀನಿ, ಮಾರ್ನಿಂಗ್ 2 o'clock, 1 o'clock or 2 o'clock. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ಸಿವಿಯರ್ ಸ್ಟಮಕ್ ಪೇನ್ ಮತ್ತೆ ಸ್ಟಮಕ್ ಪೇನ್ ಬಂತು. ಏನು ಮಾಡೋದು ಅರ್ಥ ಆಗ್ತಿಲ್ಲ. ಆ್ಯಂಡ್ ನಮ್ಮ ನೇಬರ್ ಇದ್ದಾರೆ, ನೇಬರ್ ಕಮ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಅವರು ಬಂದುಬಿಟ್ಟು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಆ ಟೈಮಲ್ಲಿ ಬಂದುಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹರ್. ಸೊ ಅದು ಇದು ಕಷಾಯ ಅದೆಲ್ಲ ಕುಡಿದೆ. ಓಕೆ ಒಂದು 1.5-2 hours ಸ್ವಲ್ಪ ಕಡಿಮೆ ಆಯಿತು. ದೆನ್ ನಾನು ಮಲ್ಕೊಂಬಿಟ್ಟೆ. ಅದಾದ ನಂತರ ಅವತ್ತಿನ ದಿನ ಬ್ಲಡ್ ಟೆಸ್ಟ್ ಬಂತು. ಅವತ್ತು ಮಾರ್ನಿಂಗೇ ಬ್ಲಡ್ ಟೆಸ್ಟ್, ಹಿಂದಿನ ದಿನ ಬ್ಲಡ್ ಟೆಸ್ಟ್ ಕೊಟ್ಟಿದೆ ಅಲ್ವಾ. ಸೊ ಆ ಬ್ಲಡ್ ಟೆಸ್ಟ್ ರಿಸಲ್ಟ್ ಎಲ್ಲ ಅವತ್ತು ಮಾರ್ನಿಂಗ್ ಬಂತು. ಒಂದು 8:30-9 o'clock ಎಲ್ಲ ಬಂತು. ಸೊ ಬ್ಲಡ್ ಟೆಸ್ಟಲ್ಲಿ ಬಂದಿದ್ದೇನು ಅಂದರೆ ಇವರು ಪ್ರೆಗ್ನೆಂಟ್. ಸೊ ಪ್ರೆಗ್ನೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಬಂತು. ತುಂಬ ಅಂದರೆ ಲೈಕ್ 100% ಶಾಕಿಂಗ್. ಅದರ ಹಿಂದಿನ ದಿನವೇ ಸ್ಕ್ಯಾನ್ ಮಾಡಿದ್ದಾರೆ, ಏನೂ ಇಲ್ಲ, ಮಗು ಇಲ್ಲ, ಸಾಕಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಪ್ರೆಗ್ನೆನ್ಸಿ ಲೆವೆಲ್ ಜಾಸ್ತಿ ಇದೆ, ಲೈಕ್ 700 ಚೇಂಜ್ ಆ ರೀತಿ ಇದೆ. ವಿ ವರ್ ಆಲ್ ಶಾಕ್ಡ್. ಏನು ಮಾಡಬೇಕಂತ ಗೊತ್ತಿಲ್ಲ. ಆ್ಯಂಡ್ ನಾನು ಬಂದುಬಿಟ್ಟು ಆ ಒಂದು ರಿಪೋರ್ಟ್ಸ್ನ ನಮ್ಮ ಗೈನಕಾಲಜಿಸ್ಟ್ ಡಾಕ್ಟರ್ ಕಳಿಸಿದೆ. ಸೊ ಅವ್ರು ಬಂದುಬಿಟ್ಟು ನೋಡಿಬಿಟ್ಟು ದೇರ್ ಈಸ್ ಪ್ರೆಗ್ನೆನ್ಸಿ, ಸೊ ಎಲ್ಲೋ ಪ್ರೆಗ್ನೆನ್ಸಿ ಇದೆ ಅಂತ ಬರ್ತಿದೆ. ಸೊ ನೀನು ನಿನ್ನೆ 2 daysಗೆ ಮತ್ತೆ ಟೆಸ್ಟನ್ನು ರಿಪೀಟ್ ಮಾಡು. ಆ್ಯಂಡ್ ಏನಾದರೂ ಪೇಯ್ನ್ ಬಂದರೆ ಇಮಿಡಿಯೇಟಾಗಿ ಬಾ ಅಂತ ಹೇಳೋದು. ಪೇಯ್ನ್ ಅನ್ನೋದು ಕಡಿಮೆನೇ ಆಗಲಿಲ್ಲ. ಅದಾದ ನಂತರ ಏನು ಮಾಡಿದ್ರು, ಹಸ್ಬೆಂಡ್, ಪಕ್ಕದ ಮನೆಯವರೆಲ್ಲ ಬಂದರು. ಆ್ಯಂಡ್ ಹಸ್ಬೆಂಡ್ ಬಂದುಬಿಟ್ಟು ನಮ್ಮ ಗೈನಕಾಲಜಿಸ್ಟ್ ಇದ್ದಾರಲ್ವ, ಸೊ ಅವ್ರಿಗೆ ಕಾಲ್ ಮಾಡಿದ್ರು. ಈ ರೀತಿ ಪೇಯ್ನ್ ಬಂದಿದೆ, ಮತ್ತು ಅದು ಇರೋಕ್ಕಾಗ್ತಿಲ್ಲ, ಸೊ ಅಷ್ಟೊಂದು ಪೇಯ್ನ್ ಬಂದಿದೆ ಅಂತ ಹೇಳಿಬಿಟ್ಟು ಹೇಳಿದಾಗ ಅವರು ಬಂದುಬಿಟ್ಟು ಏನು ಹೇಳಿದ್ರು, ಸೊ ಇದು ಬಂದುಬಿಟ್ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ಅನಸ್ತೇಷಿಯಸ್ಟ್ ಇರ್ತಾರಲ್ವ, ಸೊ ಅವರು ಈ ಹಾಸ್ಪಿಟ್ಲಲ್ಲಿ ಇವಾಗಿಲ್ಲ. ಸೊ ಇಮಿಡಿಯೇಟಾಗಿ ನಾವು ಅರೇಂಜ್ ಮಾಡೋದಕ್ಕಾಗಲ್ಲ. ಸೊ ನೀವು ಡೈರೆಕ್ಟಾಗಿ ಮಣಿಪಾಲ್ಗೆ ಹೋಗಿ ಅಂತ ಹೇಳಿದ್ರು. ಮಣಿಪಾಲ್ಗೆ ಹಾಕಿ ಹೇಳಿದ್ರು ಅಂತಂದರೆ ನಮಗೆ ಇನ್ಶೂರೆನ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಅದೆಲ್ಲ. ಸೊ ಹಾಗಾಗಿ ಅವರು ಇಮಿಡಿಯೇಟಾಗಿ ಮಣಿಪಾಲ್ಗೆ ಹೋಗಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಓಕೆ ಲೈಕ್ ಓಕೆ ಅಂತ ಹೇಳ್ಬಿಟ್ಟು ಓಕೆ ನಾವು ಇಮಿಡಿಯೇಟಾಗಿ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಐ ಮಸ್ಟ್ ಸೇ ದ್ಯಾಟ್ ಮಣಿಪಾಲ್ ಇಸ್ ದ ಬೆಸ್ಟ್. ಅಂದರೆ ಈ ಟೈಮಲ್ಲೂ ಅಷ್ಟೇ, ಈ ಸಿಚುಯೇಷನ್ಸಲ್ಲಿ ಯಾರೇ ಆಗಲಿ, ಯಾವುದೇ ಹಾಸ್ಪಿಟಲ್ ಆಗಲಿ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡೋದು ನಾನು ಎಲ್ಲೂ ನೋಡಿಲ್ಲ. ಬಟ್ ಮಣಿಪಾಲಲ್ಲಿ ಬಂದುಬಿಟ್ಟು ಇಮ್ಮಿಡಿಯೇಟಾಗಿ ಏನು ಈ ರೀತಿ ಏನು ಪ್ರಾಬ್ಲಮ್ ಅಂದರೆ ಎಮರ್ಜೆನ್ಸಿಯಲ್ಲಿ ಹೋದ್ವಿ ನಾವು.
ಸೊ ಆಲ್ಮೋಸ್ಟ್ ಇಟ್ ವಾಸ್ ಒಂದು 9:30 9:45 ಆ ಥರ ಆಗಿತ್ತು. ಸೊ ಎಮರ್ಜೆನ್ಸಿಯಲ್ಲಿ ಹೋದಾಗ ಏನು ಎತ್ತಂತ ಏನೂ ಕೇಳಿಲ್ಲ ಅವರು. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರು ಅಷ್ಟೇ. ಸೊ ಅದಾದ ನಂತರ ಅವರು ಇಮ್ಮಿಡಿಯೇಟಾಗಿ ವಿತೌಟ್ 1 ಸೆಕೆಂಡ್ ಸಹ ವೇಸ್ಟ್ ಮಾಡದೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಅದಾದ ನಂತರ ಕೋವಿಡ್ ಟೆಸ್ಟ್ ಎಲ್ಲ ಮಾಡಿದ್ರು, ದಟ್ಸ್ ಸೆಕೆಂಡ್ರಿ. ಬಟ್ ಇಮ್ಮಿಡಿಯೇಟಾಗಿ ಟೆಸ್ಟ್ ಎಲ್ಲ ಮಾಡಿದ್ರು. ಅವರು ಅಲ್ಲಿ ಸಹ ಅವ್ರು ಬಂದುಬಿಟ್ಟು ಸ್ಕ್ಯಾನ್ ಎಲ್ಲ ಮಾಡಿದ್ರು. ಸ್ಕ್ಯಾನು ಎಲ್ಲ ಮಾಡಿದಾದ ನಂತರ ಅವರು ಕನ್ಫರ್ಮ್ ಆಗಿ ಸಸ್ಪೆಕ್ಟ್ ಮಾಡಿದ್ರು. ಸೊ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ. ಅದುವರೆಗೂ ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ಹೇಳಿಬಿಟ್ಟು. ಅದಾದ ನಂತರ ಸ್ಕ್ಯಾನಿಂಗ್ ಡಾಕ್ಟ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಏನು ಅಂತಂದರೆ, ನಾರ್ಮಲ್ ಆಗಿ ಮಗು ಬಂದುಬಿಟ್ಟು ಯೂಟ್ರಸ್ಸಲ್ಲಿ ನಮಗೆ ಫಾರ್ಮ್ ಆಗುತ್ತೆ. ಯೂಟ್ರಸ್ಸಲ್ಲಿ ಬೆಳೆಯೋದಕ್ಕೆ ಅದಕ್ಕೆ ಏನೆಲ್ಲ ಎಸೆನ್ಷಿಯಲ್ಸ್ ಏನೆಲ್ಲ ಬೇಕು ಅದೆಲ್ಲ ಬಂದುಬಿಟ್ಟು ನಮಗೆ ಯೂಟ್ರಸ್ಸಲ್ಲಿನೇ ಇರುತ್ತೆ. ನನಗೆ ಬಂದುಬಿಟ್ಟು ಮಗು ಬಂದು ಯೂಟ್ರಸ್ ಒಳಗಡೆಗೆ ಬಂದಿಲ್ಲ. ಫಿಲಪಿನ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಬಂದುಬಿಟ್ಟು ನಮ್ಮ ಓವರೀಸ್ 2 ಲೆಫ್ಟ್ ಓವರಿ ರೈಟ್ ಓವರಿ ಇರುತ್ತಲ್ವ. ಸೊ ಆ ಓವರೀಸ್ ಟ್ಯೂಬ್ ಇರುತ್ತಲ್ವ, ಸೊ ಅದನ್ನು ನಾವು ಸೊ ಅಲ್ಲಿ ಇರುತ್ತೆ ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಸೊ ಅದರಲ್ಲಿ ಬಂದುಬಿಟ್ಟು ಮಗು ಬೆಳವಣಿಗೆ ಆಗ್ತಿತ್ತು. ಸೊ ಅದ್ರ ಮೂಲಕ ಬಂದುಬಿಟ್ಟು ಮಗು ಬಂದುಬಿಟ್ಟು ಯೂಟ್ರಸ್ಗೆ ಬರಬೇಕು. ಬಟ್ ಮಗು ಬಂದುಬಿಟ್ಟು ಯೂಟ್ರಸ್ಗೆ ಬರಲಿಲ್ಲ. ಸೊ ಅಲ್ಲೇ ಸ್ಟಕ್ ಆಗಿತ್ತು. ಅಲ್ಲೇ ಸ್ಟಕ್ ಆಗಿ ಏನಾಗಿದೆ, ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇದನ್ನು ಬಂದುಬಿಟ್ಟು ಯೂಟ್ರಸ್ಸಿಂದ ಔಟ್ಸೈಡ್ ಎಲ್ಲಾದರೂ ಇದ್ದರೆ ಮಗು, ಅದನ್ನು ನಾವೇನಂತ ಕರಿತೀವಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಇದು ಬಂದುಬಿಟ್ಟು ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತ ಅಂದರೆ, ಇದಕ್ಕೆ ಬಂದುಬಿಟ್ಟು ಇಂಜೆಕ್ಷನ್ ಇರುತ್ತೆ. ಸೊ ಅದನ್ನು ಕೊಡ್ತಾರೆ. ಸೊ ಅದರಿಂದ ಮಗು ಬೆಳೆಯೋದು ಸ್ಟಾಪ್ ಆಗಬೇಕು. ಸೊ ಸ್ಟಾಪ್ ಆಗಿ ಪ್ರೆಗ್ನೆನ್ಸಿ ಲೆವೆಲ್ಸ್ ಏನಿದೆ ಅದು ಡೇ ಬೈ ಡೇ ಕಡಿಮೆ ಆಗ್ತಾ ಬರಬೇಕು. ಒಂದು ವೇಳೆ ಅದೇನಾದರೂ ಕಡಿಮೆ ಆಗಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಐ ಥಿಂಕ್ ಒಂದು 2 ಡೋಸೇಜ್ ಏನೋ ಕೊಡ್ತಾರೆ ಇದು. ಸೊ ಅದೇನಾದರೂ ಕಡಿಮೆ ಆಗಿಲ್ಲ ಅಂತ ಅಂದರೆ ಸೊ ಇಮ್ಮಿಡಿಯೇಟ್ ಬಂದುಬಿಟ್ಟು ಸರ್ಜರಿ ಮಾಡ್ತಾರೆ. ಸರ್ಜರಿ 2 ಟೈಪ್ಸ್ ಏನೋ ಇರುತ್ತೆ. ಸೊ ಅದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಗೊತ್ತಿಲ್ಲ. ಸರ್ಜರಿಗಿನ ಮೊದಲು ಇನ್ನೊಂದೇನು ಅಂತ ಅಂದರೆ, ಇದು ಯಾಕೆ ಪ್ರಾಬ್ಲಮ್ಯಾಟಿಕ್, ಯಾಕೆ ಒಂದು ಡೇಂಜರ್ ಅಂತ ಹೇಳಿದ್ರೆ, ಟ್ಯೂಬಲ್ಲೇ ಮಗು ಬೆಳೀತಿರುತ್ತಲ್ವ. ಸೊ ಬೆಳೆಯೋದಕ್ಕೆ ಮಗುಗೆ ಸ್ಪೇಸ್ ಬೇಕು. ಸೊ ಆ ಸ್ಪೇಸ್ ಅಲ್ಲಿ ಇರೋದಿಲ್ಲ. ಸೊ ಟ್ಯೂಬ್ ಎಷ್ಟಿರುತ್ತೆ, ಸಣ್ಣ ಟ್ಯೂಬ್. ಸೊ ಆ ಟ್ಯೂಬಲ್ಲಿ ಬಂದುಬಿಟ್ಟು ಮಗು ಬೆಳಿಬೇಕು ಅಂದರೆ ಇಟ್ ಈಸ್ ಇಂಪಾಸಿಬಲ್. ಸೊ ಆ ಬೆಳೆಯುವಾಗ ನಾವು ಆ ಟ್ಯೂಬ್ ಅನ್ನೋದು ಎಕ್ಸ್ಟೆಂಡ್ ಆಗುತ್ತಲ್ವ. ಸೊ ಆ ಎಕ್ಸ್ಟೆಂಡ್ ಆದಾಗ ಆ ಪ್ರೆಷರ್ಗೆ ಏನಾಗುತ್ತೆ, ನಮಗೆ ಸ್ಟಮಕ್ ಪೇನ್ ಬರುತ್ತೆ. ಸೊ ಆ ಪ್ರೆಷರ್ಗೆ ಬಂದುಬಿಟ್ಟು ಅದೇನಾದರೂ ಮಗು ಅಲ್ಲಿ ಬೆಳೀತಾ ಅದೇನಾದರೂ ಟ್ಯೂಬ್ ಬ್ಲಾಸ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಇಮ್ಮಿಡಿಯೇಟ್ ಏನಾಗುತ್ತೆ, ಪಕ್ಕದಲ್ಲಿರುವಂತಹ ಆರ್ಗನ್ಸು, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಸೊ ಇವೆಲ್ಲ ಡ್ಯಾಮೇಜ್ ಆಗೋಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಒಂದು ಓವರಿಸಿನ ತೆಗಿತಾರೆ, ಇನ್ನೊಂದು ಬಂದುಬಿಟ್ಟು ಕಿಡ್ನಿ, ಲಿವರ್ ಈ ರೀತಿ ಇರುತ್ತಲ್ಲ. ಸೊ ಇದನ್ನು ಸಹ ತೆಗೆಯೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಇಷ್ಟೊಂದು ಡೇಂಜರ್. ಇದರ ಬಗ್ಗೆ ನನಗೆ 1% ಏನೂ ಗೊತ್ತಿರಲಿಲ್ಲ. ಏನೂ ಗೊತ್ತಿರಲಿಲ್ಲ ನನಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ. ಸೊ ಫಸ್ಟ್ ಟೈಮ್ ನನಗಾದ್ಮೇಲೆ ನನಗೆ ಗೊತ್ತಾಯಿತು, ಓಕೆ ಈ ರೀತಿಯೂ ಇರುತ್ತೆ, ಈ ರೀತಿಯೂ ಒಂದು ಪ್ರೆಗ್ನೆನ್ಸಿ ಅಂತ ಹೇಳಿ ಇರುತ್ತೆ ಅಂಥೇಳಿ ನನಗೆ ಅದೇ ಫಸ್ಟ್ ಟೈಮ್ ನನಗೆ ಗೊತ್ತಾಯಿತು. ಅದಾದ ನಂತರ ನನಗೆ ಸ್ಕ್ಯಾನ್ ಎಲ್ಲ ಮಾಡಿದ್ರು. ನನಗೆ ಡಾಕ್ಟ್ರೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಈ ರೀತಿ ಅಂತ ಹೇಳಿಬಿಟ್ಟು. ಅದಾದ ನಂತರ ಬಂದುಬಿಟ್ಟು ನನಗೆ ಇಂಜೆಕ್ಷನ್ ಫಸ್ಟ್ ಡೋಸು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನಗೆ ಕೋವಿಡ್ ಟೆಸ್ಟ್ ಮಾಡಿದ್ರು. ಸೊ ರ್ಯಾಪಿಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಯಲ್ಲಿ ಮಾಡಿದ್ರು. ಸೊ ಅದು ಬಂದುಬಿಟ್ಟು ನನಗೆ ಒಂದು 7 ಅವರ್ಸಲ್ಲಿ, ನನಗೆ 7 ಇಲ್ಲ, ಒಂದು 4 to 5 ಅವರ್ಸಲ್ಲೇ ನನಗೆ ರಿಸಲ್ಟ್ ಬಂತು. ಸೊ ರಿಸಲ್ಟ್ ಬಂದಿದ್ದಾದಮೇಲೆ ಅಲ್ವಾ ನಮಗೆ ಒಂದು ಟ್ರೀಟ್ಮೆಂಟ್ ಅನ್ನೋದು, ರಿಯಲ್ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ ಈಗಿನ ಒಂದು ಸಿಚುವೇಶನ್ಸಲ್ಲಿ. ಸೊ ಹಾಗಾಗಿ ಎಮರ್ಜೆನ್ಸಿ ರೂಮ್ಗೆ ಶಿಫ್ಟ್ ಮಾಡಿ ಒಂದು ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಪೇಯ್ನ್ ಎಷ್ಟು ಅಂತ ಅಂದರೆ ಐ ಕಾಂಟ್ ಸೇ, ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಪೇಯ್ನ್ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟರ್ನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅಷ್ಟೊಂದು ಪೇಯ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ಈ ರೀತಿ ಒಂದು ಸಿಚುವೇಶನ್ ಬರುತ್ತೆ, ಈ ರೀತಿ ಎಲ್ಲ ಆಗುತ್ತೆ, ಈ ರೀತಿ ಪ್ರೆಗ್ನೆನ್ಸಿ ಇರುತ್ತೆ, ಇದೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಥಿಂಕ್ ಸೊ ಆ ರೀತಿ ಒಂದು ಸಿಚುವೇಶನ್ ಇಮ್ಮಿಡಿಯೇಟಾಗಿ ಒಂದು ಸಣ್ಣ. ಸೊ ಅದಾದ ನಂತರ ನನಗೆ ಕೋವಿಡ್ ಟೆಸ್ಟು ನೆಗೆಟಿವ್ ಬಂತು. ಅದಾದ ನಂತರ ಫಸ್ಟ್ ಡೋಸೇಜನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಲಕ್ಕೀಲಿ ಏನು ಅಂತ ಅಂದರೆ ಫಸ್ಟ್ ಡೋಸೇಜ್ ಆದ ನಂತರ 2 ಡೇಸ್ಗೆ ಒಂದು ಪ್ರೆಗ್ನೆನ್ಸಿ ಲೆವೆಲ್ಸ್ ಏನಿದೆ ಅದು ಕಡಿಮೆ ಆಯಿತು, ಸ್ವಲ್ಪ ಕಡಿಮೆ ಆಯಿತು. ಆ್ಯಂಡ್ ದೆನ್ ಅವ್ರು ಬಂದುಬಿಟ್ಟು ಓಕೆ ಕಡಿಮೆ ಆಗ್ತಿದೆ ಅಂತ ಹೇಳಿಬಿಟ್ಟು ಅವರು ಓಕೆ ಸರ್ಜರಿ ಏನೂ ಬೇಕಾಗಿಲ್ಲ ಅಂತ ಹೇಳಿದ್ರು. ಬಟ್ ಆ 2 ಡೇಸ್ ಏನಿದೆ ಅಲ್ವಾ, ಈ 2 ಡೇಸಲ್ಲಿ ಬಂದುಬಿಟ್ಟು ಅವ್ರು ಫಸ್ಟ್ ಎಲ್ಲ ಸಿಗ್ನೇಚರ್ ಎಲ್ಲ ತೊಗೊಂಡಿದ್ರು. ಅಂದರೆ ಯಾವ ಟೈಮಲ್ಲಿ ಬೇಕಾದರೂ ನಿಮಗೆ ಸರ್ಜರಿ ಮಾಡಬೇಕಾಗಿ ಬರ್ಬೋದು ಅಂತ ಹೇಳಿಬಿಟ್ಟು. ಸೊ
ಐ ವಾಸ್ ಲೈಕ್ ವೆರಿ ಸ್ಕೇರ್ಡ್, ಲೈಕ್ ಗೊತ್ತಾಗಲಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಪೇಯ್ನ್ ವಾಸ್ ಹೆವಿ ಅನ್ನೋದು ತುಂಬ ಒಂದು ಸಣ್ಣ ಒಂದು ವರ್ಡ್, ಬಟ್ ಅದಕ್ಕೆ ಪೇಯ್ನ್ ಅನ್ನೋದು ಡೆಲಿವರಿ ಆದಾಗ ಸಹ ಅಷ್ಟೊಂದು ಪೇಯ್ನ್ ಆಗಿರಲಿಲ್ಲ, ಡೆಲಿವರಿ ಆದ ನಂತರನೂ ಸಹ ಅಷ್ಟು ಪೇಯ್ನ್ ಆಗಿರಲಿಲ್ಲ ನನಗೆ. ಸೊ ಅಷ್ಟು ಪೇಯ್ನ್, ಓವರ್ ಪೇಯ್ನ್ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಪೇಯ್ನ್ ಆಗಿತ್ತು. ಸೊ ಡೆಲಿವರಿ ಆದ ನಂತರ ಬಂದುಬಿಟ್ಟು 1 ಡೇ ಆದಮೇಲೆ ನಾವು ಆರಾಮಾಗಿ ನಡಿಬೋದು. ಬಟ್ ಇಲ್ಲೇನಂದರೆ ನನಗೆ ಒಂದು 3 ಡೇಸ್ ಆದ್ರೂ ಸಹ ಸರಿಯಾಗಿ ನಡೆಯೋದಕ್ಕಾಗ್ತಿಲ್ಲ, ಒಂದೊಂದು ಹೆಜ್ಜೆಗೂ ಓವರಾಗಿ ಪೇಯ್ನ್ ಆಗ್ತಿದೆ. ಸೊ ಈ ರೀತಿ ಎಲ್ಲ ಸಡನ್ನಾಗಿ ಆಗೋಯಿತು. ಈ ರೀತಿ ಅದಾದ ನಂತರ ಒಂದು ಐ ಥಿಂಕ್ ಒಂದು 1 ವೀಕ್ ಮೇಲೆ ನಾನು ಹಾಸ್ಪಿಟ್ಲಲ್ಲಿದ್ದೆ. ಇಟ್ ವಾಸ್ ಓಕೆ. ಅದಾದಮೇಲೆ ಸರಿ ಹೋಯಿತು ಒಂದು ಸ್ವಲ್ಪ. ಸೊ ಅದಾದಮೇಲೆ ಡಿಸ್ಚಾರ್ಜ್ ಆಗಿ ಸೊ ಪ್ರೆಗ್ನೆನ್ಸಿ ಲೆವೆಲ್ ಸ್ವಲ್ಪ ಕಡಿಮೆ ಆಯಿತು. ಬಟ್ ಓವರಾಲ್ ಆಗಿ 3.5 ವೀಕ್ ಆಯಿತು ನನಗೆ ಅದೆಲ್ಲ ಕಂಪ್ಲೀಟಾಗಿ ನಿಲ್ಲಾಗೋದಕ್ಕೆ. ಪ್ರೆಗ್ನೆನ್ಸಿ ಲೆವೆಲ್ಸ್ ಏನಿದೆ ನಮ್ಮ ಬ್ಲಡ್ಡಲ್ಲಿ ಪ್ರೆಗ್ನೆನ್ಸಿ ಲೆವೆಲ್ಸ್ ಇರುತ್ತಲ್ಲ, ಸೊ ಅದು ಕಂಪ್ಲೀಟಾಗಿ ನಿಲ್ಲಾಗೋದಕ್ಕೆ ನನಗೆ ಒಂದು 3.5 ವೀಕ್ ನನಗೆ ಬೇಕಾಯಿತು. ಸೊ ಈ ರೀತಿ ಒಂದು ನಾರ್ಮಲ್ ಪ್ರೆಗ್ನೆನ್ಸಿ ಅಲ್ಲದೆ, ಸೊ ಪ್ರೆಗ್ನೆನ್ಸಿಯಲ್ಲೇ ಬೇರೆ ಬೇರೆ ಥರ ಇರುತ್ತೆ. ಸೊ ನಮ್ಮ ಲೈಫನ್ನು ಸಹ ನಾವು ಕಳ್ಕೊಬೋದು. ಸೊ ಈ ರೀತಿ ಒಂದು ಸಿಚುವೇಶನ್ಸ್ ಇರುತ್ತೆ. ಸೊ ಹಾಗಾಗಿ ಸೊ ಯಾರೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ತುಂಬ ಕೇರ್ಫುಲ್ಲಾಗಿ ಇರಿ. ಸೊ ಅದು ಮೇ ಬಿ ಅದು ನಾರ್ಮಲ್ ಪ್ರೆಗ್ನೆನ್ಸಿ ಆಗಿದ್ರೂ ಸಹ ಅಷ್ಟೇ, ಇಲ್ಲಾಂದರೆ ಟ್ರೀಟ್ಮೆಂಟ್ ತೊಗೊಂಡಿದ್ರೂ ಸಹ ಅಷ್ಟೇ, ತುಂಬ ಕೇರ್ಫುಲ್ಲಾಗಿರಿ. ಸೊ ಇವಾಗೆಲ್ಲ ನಿಮಗೆ ಡಾಕ್ಟರ್ಸ್ ಎಲ್ಲ ಈಸಿಯಾಗಿ ಅವೈಲೇಬಲ್ ಇರ್ತಾರೆ. ನಿಮಗೆ ಅಂತ ಒಂದು ಡಾಕ್ಟರನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಅವರ ಒಂದು ನಂಬರ್ಸನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಏನು ಪ್ರಾಬ್ಲಮ್ ಆದ್ರೂ ಅವ್ರ ಹತ್ರ ತೋರಿಸ್ಕೊಳ್ಳಿ, ಅವ್ರ ಹತ್ರ ಪ್ರತಿಯೊಂದನ್ನು ಹೇಳಿ. ಸೊ ಸಿಂಪಲ್ ಪ್ರಾಬ್ಲಮ್ಮೇ ಅಲ್ವಾ, ಸೊ ಯಾವಾಗೂ ಬರೋದೇ ಅಲ್ವಾ ಅಂತ ಹೇಳಿಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಎಲ್ಲ ಒಂದು ಸೊ ಯಾರು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಅದೆಂಥ ಸಿಂಟಮ್ಮೇ ಆಗಿರಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಅವಶ್ಯಕತೆ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಪೇಷನ್ಸ್ ಆಗಿ ವಿಡಿಯೋ ನೋಡೋದಕ್ಕೆ. ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಇನ್ನೊಂದು ವಿಷಯ, ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ, ಸೊ ಅದರಲ್ಲಿ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಸೊ ಖಂಡಿತವಾಗ್ಲೂ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ದಟ್ ನಾನು ಸ್ವಲ್ಪ ತಿಳ್ಕೊಬೋದು ಸೊ ಯಾರೆಲ್ಲ ಇದ್ದೀರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಟ್ಸ್ ಆಲ್ವೇಸ್ ಗುಡ್ ಟು ನೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.